ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಧೃತೀಸ್ ಕಿಚನ್. ಇವತ್ತು ನಾವು ಕರಾವಳಿಯ ಒಂದು ವಿಶೇಷವಾದಂತಹ ರೆಸಿಪಿ ಆದಂಥ ಹಲಸಿನ ಹಣ್ಣಿನ ಇಡ್ಲಿ ಮತ್ತು ಅದರ ಕಡುಬನ್ನು ಯಾವ ರೀತಿಯಾಗಿ ಮಾಡುವುದು ಅಂತ ನೋಡೋಣ. ಮೊದಲಿಗೆ ಇಲ್ಲಿ ಒಂದು ಅರ್ಧ ಹಲಸಿನ ಹಣ್ಣನ್ನು ಕಟ್ ಮಾಡಿ ಅದರ ತೊಳೆಗಳನ್ನು ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ನಂತರ ಒಂದು 4 ಗ್ಲಾಸ್ ಆಗುವಷ್ಟು ಅಕ್ಕಿಯನ್ನು ಸುಮಾರು 8 ಗಂಟೆಗಳ ಕಾಲ ನೆನೆಸಿ ಅದನ್ನು ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೇನೆ. ಮೊದಲಿಗೆ ಮಿಕ್ಸಿ ಜಾರಿಗೆ ಸ್ವಲ್ಪ ಹಲಸಿನ ಹಣ್ಣಿನ ತೊಳೆಗಳನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮಿಕ್ಸಿ ಮಾಡಿಕೊಳ್ಬೇಕು. ಅದಾದ ನಂತರ ಸ್ವಲ್ಪ ಅಕ್ಕಿಯನ್ನು ಸೇರಿಸಿ ಮಿಕ್ಸಿ ಮಾಡಿ ನಂತರ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಳ್ಬೇಕು. ಹಲಸಿನ ಹಣ್ಣು ಬಹಳ ಸಿಹಿ ಇದ್ದರೆ ಬೆಲ್ಲದ ಅಗತ್ಯ ಇಲ್ಲ. ಇಲ್ಲಿ ನಾನು ಸ್ವಲ್ಪ ಬೆಲ್ಲವನ್ನು ಸೇರಿಸಿದ್ದೇನೆ. ಅದಾದ ನಂತರ ಎಲ್ಲವನ್ನು ಚೆನ್ನಾಗಿ ಮಿಕ್ಸಿ ಮಾಡಿ ಈ ರೀತಿಯಾಗಿ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೋದು. ನೀವು ಇಲ್ಲಿ ನೋಡ್ತಾ ಇರ್ಬೋದು ಕನ್ಸಿಸ್ಟೆನ್ಸಿ ಅನ್ನುವಂಥದ್ದು ಯಾವ ರೀತಿ ಗಟ್ಟಿಯಾಗಿ ಇದೆ ಅಂತ ಹೇಳಿ. ಇದೇ ರೀತಿ ಎಲ್ಲ ಹಲಸಿನ ಹಣ್ಣಿನ ತೊಳೆಗಳು ಹಾಗೂ ಅಕ್ಕಿ, ರುಚಿಗೆ ತಕ್ಕಷ್ಟು ಉಪ್ಪು, ಕಾಯಿ ಹಾಗೂ ಬೆಲ್ಲವನ್ನು ಸೇರಿಸಿ ನಾವು ಇಡ್ಲಿ ಹಾಗೂ ಕಡುಬಿನ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಹಿಟ್ಟು ರೆಡಿಯಾಗಿದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಇದನ್ನು ಪಕ್ಕದಲ್ಲಿ ಇಟ್ಕೊಂಡು ಇಡ್ಲಿಯನ್ನು ಮಾಡಲಿಕ್ಕೆ ಈ ರೀತಿ ಇಡ್ಲಿ ತಟ್ಟೆಗಳಿಗೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಸವರಿ ರೆಡಿ ಮಾಡಿಕೊಂಡಿರುವಂಥ ಹಿಟ್ಟನ್ನು ಇಡ್ಲಿ ತಟ್ಟೆಗೆ ಹಾಕಿ ನಾವು ಅದನ್ನು ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಒಂದು 30 ನಿಮಿಷಗಳ ಕಾಲ ಚೆನ್ನಾಗಿ ಅದನ್ನು ಬೇಯಿಸ್ಕೊಳ್ಬೇಕು. ಈ ರೀತಿ ಇಡ್ಲಿ ಪಾತ್ರೆಗೆ ಹಾಕಿ ಅದನ್ನು ಒಂದು 30 ನಿಮಿಷಗಳ ಕಾಲ ಬೇಯಲಿಕ್ಕೆ ಇಟ್ಟಿದ್ದೇನೆ. ಅದಾದ ನಂತರ ಸೇಮ್ ಹಿಟ್ಟಿನಿಂದ ನಾವು ಅದರ ಕಡುಬನ್ನು ಮಾಡ್ಕೊಳ್ಬೋದು. ಕಡುಬನ್ನು ಮಾಡಲಿಕ್ಕೆ ಈ ರೀತಿ ಹಲಸಿನ ಎಲೆಗಳಿಗೆ ನಾವು ರೆಡಿ ಮಾಡ್ಕೊಂಡಿರುವಂಥ ಹಿಟ್ಟನ್ನು ಎಲ್ಲ ಕಡೆ ಸ್ಪ್ರೆಡ್ ಆಗುವ ರೀತಿಯಲ್ಲಿ ಸ್ವಲ್ಪ ತೆಳುವಾಗಿ ಹಚ್ಕೊಂಡು ಅದಾದ ನಂತರ ಅದರ ಮೇಲೆ ಇನ್ನೊಂದು ಎಲೆಯನ್ನು ಈ ರೀತಿ ಮುಚ್ಚಿಟ್ಟು ನಾವು ಕಡುಬುಗಳನ್ನು ತಯಾರಿ ಮಾಡ್ಕೊಳ್ಬೋದು. ನೀವಿಲ್ಲಿ ನೋಡ್ತಾ ಇರ್ಬೋದು. ಇದನ್ನು ಕೂಡ ಇಡ್ಲಿ ಪಾತ್ರೆಯಲ್ಲಿ ಒಂದರ ಮೇಲೆ ಒಂದನ್ನು ಈ ರೀತಿಯಾಗಿ ಜೋಡಿಸಿಕೊಂಡು ನಾವು ಒಂದು 30 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಸ್ಟೀಮ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಒಂದು 30 ನಿಮಿಷಗಳ ಕಾಲ ಇದನ್ನು ಮುಚ್ಚಿಟ್ಟು ಬೇಯಿಸಿಕೊಳ್ಬೇಕು. ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಡ್ಲಿ ಅನ್ನುವಂಥದ್ದು ರೆಡಿಯಾಗಿದೆ. ಇದು ಕಂಪ್ಲೀಟಾಗಿ ತಣ್ಣಗಾದ ನಂತರ ನಾವು ತಟ್ಟೆಯಿಂದ ತಗೊಳ್ಬೋದು. ಅದೇ ರೀತಿಯಾಗಿ ಕಡುಬು ಕೂಡ ರೆಡಿಯಾಗಿದೆ. ಇದು ಕೂಡ ಕಂಪ್ಲೀಟಾಗಿ ತಣ್ಣಗಾದ ನಂತರ ನಾವು ಎಲೆಯಿಂದ ಈ ರೀತಿ ಓಪನ್ ಮಾಡ್ಬೋದು. ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದು ಎಲೆಗೆ ಯಾವುದೇ ರೀತಿಯಾಗಿ ಅಂಟುತ್ತಾ ಇಲ್ಲ. ಇದು ಹಾಗೆ ತಿನ್ನಲಿಕ್ಕೂ ಕೂಡ ಬಹಳ ರುಚಿಯಾಗಿರ್ತದೆ ಅಥವಾ ತುಪ್ಪದೊಂದಿಗೂ ಕೂಡ ನೀವು ಇದನ್ನು ತಿನ್ಬೋದು. ಈ ಕರಾವಳಿಯ ಒಂದು ವಿಶೇಷವಾದಂತಹ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಧೃತೀಸ್ ಕಿಚನನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.